ಗುರುಜಿ ಈಗ ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಪ್ಪ. ಶಿವರಾತ್ರಿ ಎಂದು ಜಾಗರಣೆ ಮಾಡಬೇಕು, ಶಿವಧ್ಯಾನ ಮಾಡಬೇಕು. ಎಲ್ಲೆಲ್ಲೂ ಸಹಿತ ಶಿವಾಲಯಗಳಲ್ಲಿ ನಡೀತಕ್ಕಂಥ ಅನುಷ್ಠಾನ ಪೂಜಾ ಪದ್ಧತಿಗಳು ಭಾಳ ವಿಶೇಷವಾಗಿದೆ. ಹಾಗೆ ದಶಾದಿ ದೇವತೆಗಳಲ್ಲೂ ಸಹಿತ ಬೆಂಗಳೂರಿನ ಪ್ರಸಿದ್ಧಿ ಕ್ಷೇತ್ರವಾದಂಥ ದಶಾದಿ ದೇವತೆಗಳಲ್ಲೂ ಜ್ಯೋತಿರ್ಲಿಂಗ ಪ್ರತಿಷ್ಠಾಪನೆ. ಭಾರತದಲ್ಲಿ ಜ್ಯೋತಿರ್ಲಿಂಗಗಳ ಒಂದೊಂದು ಭಾಗಗಳಲ್ಲಿರ್ತಕ್ಕಂಥ ಜ್ಯೋತಿರ್ಲಿಂಗ ದರ್ಶನವು ಬಹಳ ವಿಶೇಷವೇ. ಅಂತಹ ಜ್ಯೋತಿರ್ಲಿಂಗಗಳನ್ನು ದಶಾದಿ ದೇವತೆಗಳ ಸಾನ್ನಿಧ್ಯದಲ್ಲಿ ಅಲ್ಲೂ ಸಹಿತ ಒಂದು ಶಿವರಾತ್ರಿಯ ಉತ್ಸವ ಬಹಳ ವಿಶೇಷವಾಗಿದೆ, ಅದ್ಧೂರಿಯುತವಾಗಿ ನಡೀತಾ ಇದೆ. ಇನ್ನು ಸ್ವಾಮಿಗೆ ನಡೀತಕ್ಕಂಥ ರಥೋತ್ಸವಗಳು, ಶಿವರಾತ್ರಿಯಂದು ಉತ್ಸವ ಅಂದರೆ ರಾತ್ರಿಯೆಲ್ಲ ಜಾಗರಣೆ, ಆ ವಿಶೇಷವಾಗಿರ್ತಕ್ಕಂಥ ಅಭಿಷೇಕ ದರ್ಶನ, ಅದಾದ ನಂತರ ಮಾರನೇ ದಿವಸ ರಥೋತ್ಸವ. ಆ ರಥೋತ್ಸವ ಅಂತಕ್ಕಂಥದ್ದಂತೂ ರಾಜ್ಯದ ಪ್ರಮುಖವಾಗಿರ್ತಕ್ಕಂಥ ಆಲೆಗಳಲ್ಲಿ, ಅದರಲ್ಲೂ ನಂದಿಗ್ರಾಮದಲ್ಲೂ ಸಹಿತ ನಂದಿಕೇಶ್ವರನಿಗೆ ವಿಶೇಷವಾಗಿರ್ತಕ್ಕಂಥ ಯೋಗನಂದೀಶ್ವರ ಭೋಗನಂದೀಶ್ವರ, ಹಾಗೆ ಯೋಗನಂದೀಶ್ವರ ಭೋಗನಂದೀಶ್ವರನಿಗೂ ಸಹಿತ ಅಲ್ಲಿ ರಥೋತ್ಸವ ಕಾಲ ಬಹಳ ವಿಶೇಷವಾಗಿ ವಿಜೃಂಭಣೆಯಿಂದ ನಡೆಯುತ್ತೆ. ಇನ್ನು ಬೆಂಗಳೂರಿನ ದಕ್ಷಿಣ ಭಾಗ ಅಂದರೆ ಗೊಟ್ಟಿಗೆರೆಯಲ್ಲಿರ್ತಕ್ಕಂಥ ಸೋಮೇಶ್ವರನ ಆಸ್ಥಾನದಲ್ಲೂ ಸಹಿತ ರಾತ್ರಿಯೆಲ್ಲ ವಿಶೇಷವಾದಂಥ ಪೂಜಾ ಪುನಸ್ಕಾರಗಳು ಮತ್ತು ಮಾರನೇ ದಿವಸ ರಥೋತ್ಸವ ಇರತಕ್ಕಂಥದ್ದು. ಒಟ್ಟಾರೆ ಜಾಗರಣ ಪ್ರಯುಕ್ತ ಯಾರ್ಯಾರು ಜಾಗರಣೆ ಮಾಡ್ತಿದ್ದೀರೋ, ಯಾರ್ಯಾರು ಶಿವಧ್ಯಾನವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೀರೋ, ಶಿವಧ್ಯಾನವನ್ನು ಶಿವನ ಆರಾಧನೆಯನ್ನು ಮಾಡುವಂಥ ಪ್ರತಿಯೊಬ್ಬರಿಗೂ ಸಾಂಬ ಸದಾಶಿವನ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಆದರೆ ಸಾಂಬ ಸದಾಶಿವನ ಅನುಗ್ರಹ ಪಡಿಬೇಕು ನಿಜ, ಶಿವರಾತ್ರಿ ಜಾಗರಣೆ ಮಾಡಬೇಕು ನಿಜ. ಆದರೆ ಜಾಗರಣೆ ಮಾಡುವಂಥ ಮನಸ್ಥಿತಿ ಸಾಧ್ಯವಾದಷ್ಟು ಆಧ್ಯಾತ್ಮಿಕ ಧಾರ್ಮಿಕ ದಡೆ ನಡೆಯಲಿ. ನಿಮ್ಮ ಮನಸ್ಸು ಸಾಧ್ಯವಾದಷ್ಟು ಬೇರೊಂದು ಕಡೆ ಹರಿಬಿಡದಿರ, ಅನ್ಯ ಮಾರ್ಗಗಳನ್ನು ತುಳಿದಿರ, ಶಿವಧ್ಯಾನವನ್ನು ಮಾಡ್ತಾ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ರಾತ್ರಿಯೆಲ್ಲ ನಿರಂತರವಾಗಿ ಪಠನೆ ಮಾಡ್ತಕ್ಕಂಥದ್ದು, ಹಾಗೆ ಭಗವಂತನ ದರ್ಶನ ಮಾಡ್ತಕ್ಕಂಥದ್ದು, ನಾನಾ ಕ್ಷೇತ್ರಗಳ ದರ್ಶನ ಮಾಡ್ತಕ್ಕಂಥದ್ದು ಭಾಳಷ್ಟು ಸೂಕ್ತ, ಒಳ್ಳೆಯ ಮಾರ್ಗದರ್ಶನ. ಶಿವರಾತ್ರಿ ಜಾಗರಣೆ ಮಾಡ್ತೀವಿ ಅಂತ ಹೇಳಿ ಜಾಗರಣೆ ಮಾಡುವಂತಹ ನೆಪದಲ್ಲಿ ಅನ್ಯ ಮಾರ್ಗಗಳನ್ನು ತುಳಿದು ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು, ಇನ್ನೊಬ್ಬರಿಗೆ ಹಿಂಸೆ ಪಡಿಸ್ತಾ, ಅಥವಾ ಮತ್ತೊಬ್ಬರ ಮನಸ್ಥಿತಿನ ಹಾಳು ಮಾಡಿ, ಇನ್ನೊಬ್ಬರ ಆಧ್ಯಾತ್ಮಿಕ ಧಾರ್ಮಿಕತೆ ಭಕ್ತಿ ಪ್ರಧಾನವಾಗಿರ್ತಕ್ಕಂಥ ಈ ಸುಂದರವಾದಂತಹ ಒಂದು ದಿನ ಇನ್ನೊಬ್ಬರ ಮನಸ್ಸಿಗೆ ನೋಯಿಸಬಾರದು. ಅದಕ್ಕೋಸ್ಕರ ಶಿವರಾತ್ರಿ ಜಾಗರಣೆ ಆಚರಣೆ ಮಾಡ್ತಕ್ಕಂಥ ಎಲ್ಲ ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು ಯಾರೊಬ್ಬರಾದರೂ ಸಹಿತ ಓಂ ನಮಃ ಶಿವ ಎಂಬತಕ್ಕಂಥ ಶಿವಮಂತ್ರದಿಂದ ನಿರಂತರವಾದಂತಹ ಅನುಷ್ಠಾನವನ್ನು ಮಾಡಿ ಕೈಲಾಸನಾಥನಾದಂತಹ ಸಾಂಬ ಸದಾಶಿವನ ಅನುಗ್ರಹವನ್ನು ಪಡಿತಕ್ಕಂಥದ್ದು. ಅದರಲ್ಲೂ ಶಿವರಾತ್ರಿಯ ಉತ್ಸವ ಸಾಮಾನ್ಯವಾದಂಥದ್ದಲ್ಲ. ಶಿವರಾತ್ರಿಯಂದು ಶಿವಧ್ಯಾನ ಮಾಡ್ತಕ್ಕಂಥದ್ದು, ಶಿವಾಲಯಗಳಲ್ಲಿ ದರ್ಶನ ಮಾಡ್ತಕ್ಕಂಥದ್ದು, ಶಿವನಿಗೆ ನಡೀತಕ್ಕಂಥ ಜಲಾಭಿಷೇಕ, ಅದರಲ್ಲೂ ರುದ್ರಾಭಿಷೇಕ, ಶತರುದ್ರಾಭಿಷೇಕ, ಏಕವಾರ ರುದ್ರಾಭಿಷೇಕ, ಆ ರುದ್ರನಿಗೆ ರುದ್ರಾಭಿಷೇಕವನ್ನು ದರ್ಶನ ಮಾಡ್ತಾ ರಾತ್ರಿಯೆಲ್ಲ 4 ಯಾಮಗಳಲ್ಲೂ ವಿಶೇಷವಾದ ಅನುಷ್ಠಾನವನ್ನು ಮಾಡ್ತಕ್ಕಂಥದ್ದು. ಬಿಲ್ವಪತ್ರೆಯಿಂದ ಸ್ವಾಮಿಗೆ ಅರ್ಚನೆ ಸಂಕಲ್ಪವನ್ನು ಮಾಡಿಸಿ ಪ್ರಸಾದವನ್ನು ತೆಗೆದುಕೊಳ್ತಕ್ಕಂಥದ್ದು ಬಹಳ ವಿಶೇಷ. ಹೀಗೆ ಶಿವರಾತ್ರಿ ಹಾಗೆ ನಮ್ಮಲ್ಲೂ ಸಹಿತ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ಸತತವಾಗಿ 2 ಗಂಟೆಗಳ ಕಾಲ ವಿಶೇಷವಾಗಿರ್ತಕ್ಕಂಥ ದರ್ಶನವನ್ನು ಮಾಡ್ಬೋದು. ತ್ರಿವೇಣಿ ಸಂಗಮದಲ್ಲಿ ನಡೆದಂತಹ ಅನುಷ್ಠಾನ, ಅದರೊಂದಿಗೆ ಮಲೆ ಮಹದೇಶ್ವರ ಸ್ವಾಮಿ ಸಾನ್ನಿಧ್ಯ, ಮಹದೇಶ್ವರನ ಮೂಲ ಸಾನ್ನಿಧ್ಯದಲ್ಲಿ ವಿಶೇಷವಾದಂಥ ಮಹಾಶಿವರಾತ್ರಿ ಉತ್ಸವಗಳನ್ನು ತಾವು ವೀಕ್ಷಿಸಬಹುದು. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನ ಇಟ್ಕೊಂಡಿದ್ಲು ಕಣೆ ಅಕ್ಕ.
ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್